ರಸ್ತೆ ಬದಿ ಬೈಕ್ ನಿಲ್ಲಿಸಿದ್ದ ವಿಚಾರವನ್ನು ಮುಂದಿಟ್ಟು ಒಂದೇ ಕುಟುಂಬದ 6 ಮಂದಿಯ ಮೇಲೆ ಮತ್ತೊಂದು ಕುಟುಂಬದ 8 ಮಂದಿ ಏಕಾಏಕಿ ಮಾರಕಾಸ್ತ್ರಗಳೊಂದಿಗೆ ಅಟ್ಯಾಕ್ ಮಾಡಿ 6 ಜನರ ತಲೆಗೆ ಹೊಡೆದು ಭೀಕರ ಘಟನೆ ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿ ಅಮ್ಮನಘಟ್ಟ ಗ್ರಾಮದಲ್ಲಿ ನಡೆದಿದೆ. ಅಮ್ಮನಘಟ್ಟ ಗ್ರಾಮದ ಮಾರುತಿನಗರ ಬಡಾವಣೆಯ ನಿವಾಸಿಗಳಾದ ಹನುಮಂತಯ್ಯ, ದಿಲೀಪ್, ಜಯಮ್ಮ, ವೆಂಕಟೇಶ್, ಜಯಮ್ಮ ಮತ್ತು ಪದ್ಮ ಈ 6 ಮಂದಿ ತೀವ್ರ ರಕ್ತಸ್ರಾವದಿಂದ ಗುಬ್ಬಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಪೈಕಿ ದಿಲೀಪ್ ಅವರ ಕೈ ಮೂಳೆ ಮುರಿತವಾಗಿದೆ. ಉಳಿದ 5 ಮಂದಿ ಅಸ್ವಸ್ಥರಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸಂಜೆ ವೇಳೆ ದಿಲೀಪ್ ತನ್ನ ಬೈಕ್ನಲ್ಲಿ ಗುಬ್ಬಿಯಿಂದ ಬಂದು ಮನೆ ಮುಂದೆ ನಿಲ್ಲಿಸಿದ್ದ ವಿಚಾರಕ್ಕೆ ಏಕಾಏಕಿ ಅಶ್ಲೀಲ ಪದಗಳಿಂದ ಬೈಗುಳ ಆರಂಭಿಸಿ ಸ್ಥಳದಲ್ಲಿದ್ದ ದೊಣ್ಣೆಗಳನ್ನು ಗುದ್ದಲಿ ಹಿಡಿದು ಅಟ್ಯಾಕ್ ಮಾಡಿದ್ದರು. ಬೈಕ್ ತೆಗೆಯುವಷ್ಟರಲ್ಲಿ ಜಗಳ ತೆಗೆದ ಮಾರಣಾಂತಿಕವಾಗಿ ಹೊಡೆದಿದ್ದಾರೆ. ಹಳೆ ವೈಷಮ್ಯ ಪೂರ್ವ ನಿಯೋಜಿತವಾಗಿ ಸಜ್ಜಾಗಿ ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ ಎಂದು ಗಾಯಾಳು ದಿಲೀಪ್ ನೇರ ಆರೋಪ ಮಾಡಿದರು. ಗ್ರಾಮ ಮಾರುತಿನಗರ ನೆನ್ನೆ ಏನು ದಿಲೀಪ್ ಅಂತೇಳಿ ದಿಲೀಪ್ ಕುಮಾರ್ ಅಚ್ಚ ಅಂತೇಳಿ ಬೈಕ್ ನಿಲ್ಲಿಸಿದ್ದೆ. ಎಲ್ಲ ಹೋಗ್ಬಿಟ್ಟು ಬಂದು ಮನೆ ಕಾರಲ್ಲಿ ಬೈಕ್ ನಿಲ್ಲಿಸಿದ್ದೆ. ಮನೆ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ, ಮಣ್ಣೆ ಹೊಡಿತಾ ಇದ್ದಾರೆ ಫ್ಯಾಕ್ಟ್ರಿನಲ್ಲಿ. ಜಸ್ಟು ಬೈಕ್ ಎತ್ಕೊಳ್ಳೋ ವಿಚಾರಕ್ಕೆ ನೀನು ನಮ್ಮನ್ನು ಎತ್ಕೊಳ್ಳೋ ಬೈಕು ಅನ್ನೋ ತರಕ್ಕೆ ಬ್ಯಾಡ್ ವಯಸ್ಸೆಲ್ಲ ಯೂಸ್ ಮಾಡೋದು, ಹಂಗೆಲ್ಲ ಮಾತಾಡಬೇಡಿ, ನನಗೆ ನಾರ್ಮಲಾಗಿ ಹೇಳಿ ಅರ್ಥ ಗಾಡಿ ತಗೋತೀನಿ ಅಂತ ನಾನು ಅಂದೆ. ಆದ್ರೂ ಏನು ಮಾಡೋದು ಅಂದರೆ ಇಮಿಡಿಯೇಟು ಹತ್ತಿಸ್ತೀನಿ, ನಾನು ಟ್ಯಾಕ್ಟರ್ ಹತ್ತಿಸ್ತೀನಿ ಅಂತೇಳಿ ಇಮಿಡಿಯೇಟ್ ಟ್ಯಾಕ್ಟರ್ ಸ್ಟಾರ್ಟ್ ಮಾಡಿಕೊಡ್ರು ನನಗೆ ಬೈಕ್ ಮೇಲೆ ಹತ್ಸೋದಕ್ಕೆ. ನಂಗೆ ಗಾಡಿ ಇನ್ಶೂರೆನ್ಸ್ ಇದೆ, ನಾನು ಕ್ಲೈಮ್ ಮಾಡ್ಕೊತೀನಿ, ಹಚ್ಚಿ ಆಯಿತು ಅಂತ ಅಂದೆ. ಇಮಿಡಿಯೇಟ್ ಹೋಗಿ ಹಂಗೆ ಅಂತಿದ್ದಂಗೆ ಹೋಗಿ ದೊಣ್ಣೆ ಕೋಲು ಮತ್ತು ಬುದ್ಧಿ ಸಲಾಕೆಗಳು, ಕಬ್ಬಣದ ರಾಡು ಇಷ್ಟನ್ನು ತೊಗೊಂಡು ಇಮಿಡಿಯೇಟ್ ನನ್ನ ಅಟ್ಯಾಕ್ ಮಾಡಿದ್ರು. ನಿಮ್ಗೆ ವಿಡಿಯೋ ಫುಟೇಜಸ್ ಕೊಡ್ತೀನಿ ನನ್ನ ಹತ್ರ ಇದೆ, ಅದೆಲ್ಲ ನಾನು ಹೆಂಗೆ ಹೊಡೆದಿದ್ದಾರೆ ಅಂತೇಳಿ ಅಟ್ಯಾಕ್ ಮಾಡಿದ್ರು. ಇವ್ರು ನಮ್ಮನ್ನು ಅಜ್ಜಿ ಮತ್ತು ನಮ್ಮ ಮಾವನ ಮಕ್ಕಳು ಇವಳು ನಾನು ಬಿಡಿಸ್ಕೊಳಕ್ಕೆ ಬಂದು ಇವಳು ಬಟ್ಟೆ ಎಲ್ಲ ಎಳೆದಾಡ್ಬಿಟ್ಟು ಇವಳಿಗೆ ರಾಡಲ್ಲಿ ಹೊಡೋರು ತಲೆಗೆ. ಇವಳಿಗೆ 5 ಸ್ಟಿಚ್ ಹಾಕಿದ್ದಾರೆ, ಪ್ರತಿಯೊಬ್ಬರಿಗೂ 7, 5 ಈ ಥರ ಸ್ಟಿಚ್ ಹಾಕಿದ್ದಾರೆ ಪ್ರತಿಯೊಬ್ಬರಿಗೂ. ನನಗೆ ಇಲ್ಲಿ ಎಡಗೈಗೆ ಇದಾಗಿದೆ, ಫ್ರ್ಯಾಕ್ಚರ್ ಆಗಿದೆ ಇದು ಆ್ಯಕ್ಚುಲಿ, ಮತ್ತು ಬೆನ್ನಿಗೆಲ್ಲ ಹೊಡೆದಿದ್ದಾರೆ. ನಿಮಗೆ ಇದಕ್ಕೆ ಫುಟೇಜಸ್ ಎಲ್ಲ ಕೊಡ್ತೀನಿ ನಾನು ನಿಮ್ಗೆ ಏನೇನು ಮಾಡಿದ್ದಾರೆ ಅಂತೇಳಿ. ಟೋಟಲಾಗಿ ಅಲ್ಲಿಗೆ ಯುವರಾಜು ಮತ್ತು ಶಾಂತರಾಜು, ರವೀಶು, ಆಮೇಲೆ ಮಂಜುಳಾ, ಇನ್ನೊಬ್ಬರು ರವೀಶ ಒಂದು ಹೆಂಡತಿ ಮಂಜುಳಾ, ಮತ್ತು ಹೇಮಂತ್ ಅಂತೇಳಿ ಇಷ್ಟು, ಸಂಜಯ್ ಅವ್ರ ಮಗ ಸಂಜಯ್, ಶಾಂತರಾಜು ಮತ್ತು ಹೇಮಂತು ಮತ್ತು ಗರ್ಭಸಮ್ಮ ಮತ್ತು ಅವರ ಮುರಳಿಗಿರ ಇವರೆಲ್ಲ ಅಲ್ಲಿ ನೋಡ್ತಾಯಿದ್ರು. ಮತ್ತು ಇನ್ನೊಬ್ರು ಕೆಲವೊಬ್ರು ಬೇಡದಿರೋದೆಲ್ಲ ನೋಡ್ಕೊಂಡು ನಿಂತಿದ್ರು, ಬಟ್ ಯಾರೂ ಬಿಡ್ಸೋಕ್ಕೆ ಬರಲಿಲ್ಲ. ಅಷ್ಟೆಲ್ಲ ಮಾರಣಾಂತಿಕ ಅಲ್ಲೇ ಆಗ್ತಾಯಿದ್ರು, ನಮ್ಮ ಮೇಲೆ ಬ್ಲಡ್ ಬರ್ತಾಯಿದ್ರು, ತಲೆ ಎಲ್ಲ ಬ್ಲಡ್ ಬರ್ತಾಯಿದ್ರು, ಎಲ್ಲ ನಿಂತ್ಕೊಂಡು ನೋಡ್ತಾಯಿದ್ರು, ಅಷ್ಟು ಯಾರೂ ಬಿಡ್ಸೋಕ್ಕೆ ಬರಲಿಲ್ಲ. ಈ ಜಗತ್ತಲ್ಲಿ ಏನು ಮಾನವೀಯತೆ ಐತೆ ಇಲ್ವೋ ಏನೋ ಗೊತ್ತಿಲ್ಲ. ಏನು ಹಳೆ ದ್ವೇಷ ಏನಾದರೂ ಇತ್ತಾ? ಹಳೆ ದ್ವೇಷ ಏನಿಲ್ಲ ಸರ್, ನಾವು ಅದೇ ಚೆನ್ನಾಗಿ ಆಗಿದ್ವಿ, ಬೆಳೆದಿದ್ವಿ ಅನ್ನೋ ಥರಕ್ಕೆ ರೋಡಿನ ವಿಚಾರ. ಅದು ಆ್ಯಕ್ಚುಲಿ CC ರೋಡ್ ನಮ್ಮ ಮನೆ ಹತ್ರ ಇರೋದು. ನಾವು ಮುಂಚೆ ನಾವು ನಮ್ಮ ಹೆಸರಲ್ಲಿ ಇತ್ತದು. CC ರೋಡ್ ಯಾವ ಕನ್ವರ್ಷನ್ ಆಯ್ತಲ್ಲ, ಅದು ಗೌರ್ಮೆಂಟಿಗೆ ರಿಜಿಸ್ಟರ್ ಆಯಿತು ಅಂತ ಹೇಳ್ಬಿಟ್ಟು ಅದು ಇದಾಯಿತು, ಅದೊಂದು ಬಲ ಬಂತು ಅವ್ರಿಗೆ. ಸರಿನಾ, ಆ ಥರಕ್ಕಾಗಿ ಮನೆ ಹತ್ರ ಸರ್, ಮನೆಗೆ ಅರ್ಧ ಅಡಿ ಫೂಟ್ ಇದೆ, ಅಲ್ಲೇನೋ ಟ್ರ್ಯಾಕ್ಟರ್ ತಿರುಗಿಸಿದ್ರೆ ಹೋಗಿ ಮನೆ ಹೊಡೆಯುತ್ತೆ. ಸರಿನಾ, ಅಲ್ಲಿ ಗಾಡಿ ನಿಲ್ಸಿದ್ದೆ ಅಷ್ಟೇ, ನಾನು ಇಂಟೆನ್ಷನ್ ನಿಲ್ಸೇ ಇಲ್ಲ ಬಿಡಿ, ನಂಗೆ ಆ ತಾಟೇ ಇಲ್ಲ. ಅವರು ಬೇಕು ಅಂತಲೇ ಪ್ಲ್ಯಾನ್ ಮಾಡಿಕೊಂಡು ದೊಣ್ಣೆಗಳು, ಕಡ್ಡಿಗಳು, ಕೋಲ್ಗಳು, ರಾಡ್ಗಳನ್ನೆಲ್ಲ ಸೆಂಟ್ರಿಂಗ್ ಬರುತ್ತಲ್ಲ, ಸೆಂಟ್ರಿಂಗ್ ರಾಡ್ಗಳನ್ನೆಲ್ಲ ತೊಗೊಂಡ್ಬಿಟ್ಟು ಹೊಡೆದಿರೋದು. ಈ ಅಜ್ಜಿಯವ್ರಿಗೆ ಹೊಡೆದಿದ್ದಾರೆ, ಇವುಗಳಿಗೆ ಅಷ್ಟು ನೋಡಿ ಬಟ್ಟೆ ಎಳೆದಾಡ್ಕೊಂಡು ಹೊಡೆದಿರೋರಿಗೆಲ್ಲ ಇದಾಗಿದೆ. ನಮ್ಮ ತಂದೆಯವರು ಮತ್ತು ನಮ್ಮ ಲಾಸ್ಟಿಗೆ ಬಂದರು. ಅವ್ರು ನಮಗೆ ಬಿಡ್ಸೋಕೆ ನಾವಿರ್ಲಿವೇನೋ ಕೇಳಬೇಕಿತ್ತು ಅಂತ ಅಂದಿದ್ದಕ್ಕೆ ನಮ್ಮನ್ನು ಬರ್ತೀರಾ ಬರ್ರಿ, ಯಾವನ್ ಬರ್ತೀರಾ ಅಂತ ಹೇಳ್ಬಿಟ್ಟು ಎಲ್ಲ ಈಗ ಫುಟೇಜಸ್ ಕಳಿಸ್ತೀನಿ, ಇಮ್ಮಿಡಿಯೇಟ್ ಎಲ್ಲ ರಪ ಅಂತ ಹೇಳ್ಬಿಟ್ಟು ಕಬ್ಬಣದ ರಾಡ್ಗಳಾಗಿ ಹೇಳೋದಕ್ಕೆ ಇದೆ. ನೆಕ್ಸ್ಟ್ ಏನು ಬೇಕಾದ್ರೂ ಹಾಕ್ಬೋದು ನಮ್ಮ ಫ್ಯಾಮಿಲಿ ಮೇಲೆ. ಯಾಕೆಂದರೆ ಇವತ್ತು ಇಷ್ಟೆಲ್ಲ ಸ್ಟಾರ್ಟ್ ಮಾಡಿದ್ರೆ ಅಂದರೆ ಲೇಡೀಸ್, ನಾವು ಇಷ್ಟೇ ಜನ ಇದ್ದಿದ್ದು, ಲೇಡೀಸ್ 3 ಜನ ಲೇಡೀಸ್ ಮನೇಲಿ ನೋಡಿ ನಾನಪ್ಪ ಒಳಗಡೆ ಸಿಸ್ಟಮ್ ವರ್ಕ್ ಮಾಡ್ಕೊಂಡು ಕೂತಿದ್ದೆ, ಏನೋ ವರ್ಕ್ ಇತ್ತು. ಸರಿನಾ, ಇವರೆಲ್ಲ ಇರೋದು ನೋಡ್ಬಿಟ್ಟು ಪ್ರೀ ಪ್ಲ್ಯಾನಡ್ ಮಾಡಿ ನಮ್ಮನ್ನು ಅಟೆಂಪ್ಟು ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ನಾಳೆ ದಿನದಲ್ಲಿ ಏನೇ ಥರದ ನಮ್ಮ ಮೇಲೆ ಯಾವುದೇ ಥರ ದೌರ್ಜನ್ಯಗಳಾಗಲಿ ಏನೇ ಥರದ ಆದ್ರೂ ಅದಕ್ಕೆ ಅವರೇ ಕಾರಣ ಆಗಿರ್ತಾರೆ.